ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಒಂದು ಕಲಬುರಗಿಗೆ ಬಂದಿದೆ. ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂಗವಾಗಿ ಸನ್ಮಾನ್ಯ ನಗರ ಬಿಜೆಪಿ ಅಧ್ಯಕ್ಷ ಚಂದು ಪಾಟೀಲ್ ಅವರು ಒಂದು ಮೋದಿ ಎಟ್ 75 ಒಂದು ಉದ್ಯೋಗ ಮಹೋತ್ಸವವನ್ನು ಆಯೋಜಿಸಿದ್ದಾರೆ. ಆ ವಿಷಯವಾಗಿ ಒಂದು ಸಂಪೂರ್ಣ ಮಾಹಿತಿಯನ್ನು ಪಡೆಯೋದಕ್ಕೆ ಗುಲ್ಬರ್ಗಾದ ಪ್ರಸಿದ್ಧವಾದಂತಹ ಒಂದು ಪಬ್ಲಿಕ್ ಗಾರ್ಡನ್ ಹಿಂದ್ಗಡೆ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಒಂದು ಆಯೋಜನೆ ಮಾಡಿದ್ದಾರೆ. ಆ ವಿಷಯವಾಗಿ ಸಂಪೂರ್ಣ ಒಂದು ಮಾಹಿತಿಯನ್ನು ಪಡೆಯೋಣ. ಬನ್ನಿ ಎಲ್ಲ ಕಡೆ ವಿದ್ಯಾರ್ಥಿಗಳು ಮತ್ತು ಯುವಕರು ಬಂದಿದ್ದಾರೆ. ಅವರ ಏನೇನು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ಪಡೆಯೋಣ. ಬನ್ನಿ ನೋಡಿ, ಈ ಕಡೆ ಹೆಲ್ಪ್ ಡೆಸ್ಕ್ ಅಂತ ಮಾಡಿದ್ದಾರೆ. ಇಲ್ಲಿ ಹೆಲ್ಪ್ ಡೆಸ್ಕ್ ಅಲ್ಲಿ ಏನೇನು ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಬನ್ನಿ, ಸ್ವಲ್ಪ ಏನ್ ಮಾಡಿದ್ದಾರೆ ಸರ್ ಹೆಲ್ಪ್ ಡೆಸ್ಕ್ ಅಲ್ಲಿ? ಸರ್ ಅವರಿಗೆ ಆ್ಯಪ್ ಇನ್ಸ್ಟಾಲ್ ಮಾಡಿದ್ರಿ. ಅವರಿಗೆ ಆಮೇಲೆ ಜಾಬ್ಸ್ ಬಗ್ಗೆ ಗೊತ್ತಿಲ್ಲ, ಅವ್ರಿಗೆ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ರಿ. ಡೀಟೇಲ್ಸ್ ಎಲ್ಲ ಅವರಿಗೆ ಹೇಳ್ಕೊಡ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್ ನಿಮ್ಮ ಒಂದು ಸಂಪೂರ್ಣ ಮಾಹಿತಿ ನೀಡಿದ್ದಕ್ಕೆ. ರಿಜಿಸ್ಟ್ರೇಷನ್ ಕೌಂಟರ್ ಇದೆ, ಇಲ್ಲಿ ಏನೇನಿದೆ ಅಂತ ಅದರ ಬಗ್ಗೆ ಒಂದು ಮಾಹಿತಿಯನ್ನು ಪಡೆಯೋಣ. ರಿಜಿಸ್ಟ್ರೇಷನ್ ಸರ್ ಏನೇನು ಮಾಹಿತಿ ಇದೆ ಸರ್? ಇಲ್ಲಿ ಏನೇನು ಮಾಡ್ತಾ ಇದ್ದೀರಾ ಸರ್ ನೀವು? SLC ಮತ್ತು PUC ಡಿಪ್ಲೊಮಾ, ಗ್ರಾಜುಯೇಟ್, ITI ಇಲ್ಲಿವರೆಗೆ ಎಷ್ಟು ರಿಜಿಸ್ಟ್ರೇಷನ್ ಮಾಡಿದ್ದೀರಾ? 49 ರಿಜಿಸ್ಟ್ರೇಷನ್ ಆಗಿದೆ ಸರ್. ಎಷ್ಟು ಗಂಟೆ ಚಾಲು ಮಾಡಿದ್ದೀರಾ ಸರ್ ನೀವು? 10 ಗಂಟೆ ಚಾಲು ಆಗಿದೆ ಸರ್. ಇವಾಗ ಒನ್ ಅವರ್ ಆಯ್ತು ಸರ್? ಒಂದು ಗಂಟೆಯಲ್ಲೇ ಒಂದು 50 ರಿಜಿಸ್ಟ್ರೇಷನ್ ಮಾಡಿದ್ದೀನಿ ನೀವು. ಟೋಟಲ್ ಎಷ್ಟು ಜನ ರಿಜಿಸ್ಟ್ರೇಷನ್? ಟೋಟಲ್ 15 ಜನ. 10 ಜನ. ಹೌದಾ ಸರ್, ಥ್ಯಾಂಕ್ ಯು ಸರ್. ಒಂದು ರಿಜಿಸ್ಟ್ರೇಷನ್ ಕೌಂಟರ್ ಬಿ ಫಾರ್ಮಸಿ ಅಂಡ್ ಡಿ ಫಾರ್ಮಸಿ ಅಂಡ್ ನರ್ಸಿಂಗ್ ಮತ್ತು ರಿಜಿಸ್ಟ್ರೇಷನ್ ಪೋಸ್ಟ್ ಗ್ರಾಜುಯೇಷನ್, ಇಲ್ಲಿ ಯಾವ ರೀತಿ ಒಂದು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಮತ್ತು ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ ಒಂದು ಸಂಪೂರ್ಣ ಮಾಹಿತಿಯನ್ನು ಅಲ್ಲಿ ಕೂತಂತ ಒಂದು ಮಾಡ್ಕೊತಿರೋ ಅವ್ರನ್ನ ಪರಿಚಯ ಮಾಡೋಣ ಮತ್ತು ಕೇಳೋಣ. ಏನ್ ಸರ್ ನಿಮ್ಮ ಹೆಸರು? ಸಚಿನ್ ಅಂತ ಹೇಳಿ. ಎಷ್ಟು ರಿಜಿಸ್ಟ್ರೇಷನ್ ಮಾಡ್ತೀರಿ ಸರ್? 34 ಸರ್. ಇಲ್ಲೇನು ಪೋಸ್ಟ್ ಗ್ರಾಜುಯೇಟ್ ಅಷ್ಟೇ ಸರ್? ಟೋಟಲಿ 34. ಆ ಕಡೆ ಸರ್ ಫಾರ್ಮಸಿ ಈ ತರ ಗ್ರಾಜುಯೇಷನ್, ಆ ಕಡೆ PUC SLC. ಎಷ್ಟು ಗಂಟೆ ತನಕ ಇದು ಮಾಡ್ಬೇಕು ಸರ್ ಇಲ್ಲಿ? ಮತ್ತು ಅದೇ ರೀತಿ ಆ ಕಡೆ ಒಂದು ವಿಕಲಚೇತನ ಉದ್ಯೋಗಾವಕಾಶ ಅಂತ ಒಂದು ಸಂಸ್ಥೆಯನ್ನು ತಂದು ಇದು ಮಾಡಿದ್ದಾರೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋಣ. ಬನ್ನಿ. ನಿಡಿ ಫೌಂಡೇಶನ್ ಇಂದ ಮಾಡ್ತಾ ಇದ್ರೆ ಏನ್ ಇದರಲ್ಲಿ ಯಾವ್ಯಾವ ರೀತಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ ಸರ್? ಇದು ವಿಕಲಚೇತನರಿಗೆ ನಾವು ನೇರ ಸಂಪರ್ಕ ಮಾಡಿ ಪ್ರತಿಯೊಂದು ಅಂಗವಿಕಲರು ಕಡು ಬಡತನ ಇರ್ತಾರ, ನಿರುದ್ಯೋಗಿಗಳು ಇರ್ತಾರ, ಅವ್ರಿಗೆ ಯಾವ್ದು ಕೆಲಸ ಸಿಗೋದಿಲ್ಲ. ಈಗ ಒಂದು ಐಟೆಕ್ ಕಂಪ್ನಿಗೆ ಹೋಗ್ಬೇಕಂದ್ರೆ, ಒಂದು ಜನರಲ್ ಕಂಪ್ನಿಗೆ ಹೋಗ್ಬೇಕಂದ್ರೆ ನಾವು ಡಿಸೇಬಲ್ಡ್ ತೊಗೊಳೋದಿಲ್ಲ, ನಿಮ್ ಕ್ಯೂ ನನ್ ಬೇಡ, ನಿಮ್ಗೆ ಆಗುದಿಲ್ಲ ಅಂತ ಹೇಳ್ತಾರೆ. ಅಂತ ಅಂಗವಿಕಲರನ್ನ ನಾವು ಕೂಡಿಸಿ, ನಮ್ದು ವಾಯ್ಸ್ ಆಫ್ ನೀಡಿ ಅಂತ ಅಂಗವಿಕಲರು ಕೂಡಿಸಿ ಅವ್ರಿಗೆ ಒಂದು ಮೋಟಿವೇಟ್ ಮಾಡ್ತೇವೆ. ಯಾವ ತರ ಜಾಬ್ ಮಾಡಬೇಕು, ನೀವು ಯಾವ ತರ ಜಾಬ್ ಮಾಡಬೇಕು, ಯಾವ ತರ ಕ್ಯಾಶಿಯರ್ ಮಾಡಬೇಕು, ಎಲ್ಲ ಅದ್ರ ಬಗ್ಗೆ ಹೇಳ್ಕೊಡ್ತೇವೆ. ಅದು ಹೇಳ್ಕೊಟ್ಟು 18ರಿಂದ 35,000 ರೂಪಾಯಿ ಸಂಬಳ ಇದೆ ಈಗ ಆಲ್ರೆಡಿ. 18ರಿಂದ 35,000. IT ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ 35, ಮಾಲ್ ಅಲ್ಲಿ ಕೆಲಸ ಮಾಡೋರಿಗೆ 25. ಅಂಗವಿಕಲರಿಗೆ, ಬರೀ ಅಂಗವಿಕಲರಿಗೆ ಮಾತ್ರ. ₹1 ಏನ್ ಚಾರ್ಜಸ್ ಇಲ್ಲ, ಫ್ರೀ ಆಗಿ ನಾವು ಕಂಪ್ನಿ ಮುಂಬೈಲಿಂದ ಲಿಂಕ್ ಮಾಡ್ತೇವೆ. ರಿಟೇಲ್ ಇದ್ರೊಳಗೆ ಇರೋ ಕಂಪ್ನಿಗಳು ಆ ತರ ಅಂಗವಿಕಲರಿಗೆ ನಾವು ಕೂಡಿಸಿ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇರ್ತೇವೆ. ಅಂತ ಮಕ್ಕಳಿಗೆ ಒಂದು ಉಪಯೋಗ ಆಗಲಿ ಅಂತ. ಮತ್ತೆ ಇನ್ನೊಂದು ಬಂದು ಮಿಟ್ಟಿ ಕಾಪಿ ಅಂತ ಒಂದು ಕಂಪ್ನಿ ಮೇಲ್ಗಡೆ ಇದೆ. ಮಿಟ್ಟಿ ಕಾಪಿ ಅಂತ ಒಂದು ಕಂಪ್ನಿ. ಅಂತ ಮಕ್ಕಳಿಗೆ ನಾವು ಈ ತರ ವೀಲ್ ಚೇರ್ ಪರ್ಸನ್ ಅವ್ರಿಗೆ ಮಕ್ಕಳಿಗೆ ಕ್ಯಾಶಿಯರ್ ಜಾಬ್ ಮಿಟ್ಟಿ ಕಾಪಿ ಅಂತ ಏರ್ಪೋರ್ಟ್ ಅಲ್ಲಿ ಸುಮಾರು ಬೆಂಗಳೂರಲ್ಲಿ 10 ಬ್ರಾಂಚ್ ಇದೆ. ಅದು ಅವ್ರು ಊಟ ವಸತಿ ಎಲ್ಲ ಕೊಟ್ಟು ಸ್ಯಾಲ್ರಿ ಕೊಡ್ತಾರೆ. 15,000 ರೂಪಾಯಿ PF ESI ಎಲ್ಲ ಕಟ್ಟಾಗ. ನಮ್ಮಲ್ಲಿ 2,700 ಜನ ಕೆಲಸ ಮಾಡ್ತಾ ಇದ್ದಾರೆ. ನಾನು ಆಲ್ಮೋಸ್ಟ್ ಗುಲ್ಬರ್ಗಾದಲ್ಲಿ ಸುಮಾರು 26 ಜನ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಗುಲ್ಬರ್ಗದಲ್ಲಿ 26 ಜನ ಮಾಡ್ತಾ ಇದ್ದಾರೆ. ಸಾಕ್ಷಿ ಸಮೇತ ಕೊಡ್ತೇನೆ. ಡಿಮಾರ್ಟ್ ಇದೆ, ವಿಶಾಲ್ ಮೆಗಾಮಟ್ ಇದೆ, ರಿಲಯನ್ಸ್ ಇದೆ. ನಿಮ್ಮ ಫೌಂಡೇಶನ್ ಇಂದ 26 ಜನ ಮಾಡ್ತಾ ಇದ್ದಾರೆ. ಆಲ್ರೆಡಿ ಮಾಡ್ತಾ ಇದ್ದಾರೆ. ಅವರು ಒಂದು ಕೆಲಸ ಮಾಡುವ ಸಮಯದಲ್ಲಿ ಏನಾದ್ರು ನೀವೇನ್ ಫೀಸ್ ಅಂತ ಏನಿಲ್ಲ, ಫ್ರೀ ಆಗಿ ಸರ್. ಒಂದು 45 ದಿನದೊಳಗೆ ಫ್ರೀ ಆಗಿ ಜಾಬ್ ಕೊಡ್ಬೇಕು ಅವ್ರಿಗೆ. ಆ ತರ ನಾವು ಸುಮಾರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಆಕ್ಚುಲಿ ಅಂದ್ರೆ ನಮ್ಮ
ಇವರು ಸಾಹೇಬ್ರಾದ ಚಂದು ಪಾಟೀಲ್ ಸಾಹೇಬ್ರಿಗೆ ಒಂದು ವಿಕಲಚೇತನರ ಒಂದು ಗೌರವ, ಅವ್ರಿಗೆ ಒಂದು ಉದ್ಯೋಗ ಕೊಡಿಸ್ಬೇಕಂತ ಮುಂದೆ ಬಂದು ಇವತ್ತಿಂದ ಕಾರ್ಯಕ್ರಮ ಇಟ್ಕೊಂಡಾರಲ್ಲ, ಅದು ತುಂಬಾ ಧನ್ಯವಾದಗಳು. ಅವರು ಇನ್ನೇ ಮುಂದೆ ಎಷ್ಟೋ ಜನಕ್ಕೆ ನಮ್ಮ ವಿಕಲಚೇತನರಿಗೆ ಕೆಲಸ ಮಾಡ್ಯಾರ ಅಂತಂದ್ರು, ನಮ್ಗೆ ತುಂಬಾ ಸಂತೋಷ. ಅವ್ರು ಇನ್ನೂ ಮಾಡ್ಲಿ, ಇದೇ ತರ ಉದ್ಯೋಗ ಮೇಳ ಮಾಡ್ಲಿ, ಅವ್ರಿಗೆ ಒಂದು ಉದ್ಯೋಗ ಕೊಡಿಸೋ ಒಂದು ಶಕ್ತಿಯನ್ನು ಅವ್ರಿಗೆ ಇನ್ನೊಟ್ಟು ಕೊಡ್ಲಿ, ಒಂದು ಬೆಳೀಲಿ ಅಂತಂದು ನಾನು ಧನ್ಯವಾದಗಳು ಹೇಳ್ತೀನಿ. ಸರ್, ಇಲ್ಲಿವರೆಗೂ ಎಷ್ಟು ಜನಕ್ಕೆ ಇಲ್ಲಿ ಒಂದು ವಿಕಲಚೇತನ ನಮ್ಮ ಇಲ್ಲಿವರೆಗೆ ಒಂದು 25 ಜನಕ್ಕೆ ಈಗ ಆಫರ್ ಲೆಟರ್ ಇಶ್ಯೂ ಮಾಡಿದೆ. 20 ಜನಕ್ಕೆ ಆಫರ್ ಲೆಟರ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೇನೆ. ಅವ್ರದ್ದೇನಿದೆ ಸರ್? ಅವ್ರದ್ದು ಈಗ ಹೋಮ್ ವರ್ಕ್, ಮನೆಯಲ್ಲೇ ಕುಂತು ಕೆಲಸ ಮಾಡ್ಬೇಕು, ಹೋಮ್ ವರ್ಕ್ ಆ ತರ ಕೆಲಸ ಕೊಡಿಸ್ಬೇಕಂತ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಕಾಲೇಜಿಗೆ ಓದ್ತಾ ಇದ್ದಾರೆ, ಬೇಡಿ ಓದ್ತಾ ಇದ್ದಾರೆ. ಅವ್ರು ಕಾಲೇಜ್ ಮುಗಿದ್ಮೇಲೆ ನಾನು ಕೊಡಿಸ್ರಿ ಕೆಲಸ ಅಂತ ಹೇಳಿದ್ರು. ಓಕೆ ಓಕೆ. ಈಗ ಆಲ್ರೆಡಿ 20 ಜನಕ್ಕೆ ಒಂದು ಆಫರ್ ಲೆಟರ್ ರೆಡಿ ಮಾಡಿದ್ದೀರಾ? ರೆಡಿ ಮಾಡಿದ್ದೆ. ಕೊಟ್ಟಿಲ್ಲ ಇನ್ನೂವರೆಗೂ? ಎಲ್ಲ ಕೊಟ್ಟಿದ್ದಲ್ಲ, ಆಲ್ರೆಡಿ 20 ಜನ ಕೊಟ್ಟಿದ್ದೀರಾ? ಕೊಟ್ಟಿದ್ದೇವೆ. ಹೌದು, ಸರಿ ಸರಿ ಸರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಈ ಮಾಹಿತಿಗೆ ತುಂಬಾ ಧನ್ಯವಾದಗಳು. 45 ಬೆಳಗ್ಗೆಯಿಂದ ನೀವು ಎಷ್ಟು ಜನ ಮಾಡಿದ್ರಿ? 70. ಶಾಪುರದಿಂದ ಬರೀ ಈಗ ಉದ್ಯೋಗ ಸಲ ಬಂದಿದ್ರೆ? ನಿಮ್ಮ ಹೆಸರು? ನಾನು ಸಚಿನ್. ಏನ್ ಕ್ವಾಲಿಫಿಕೇಶನ್ ನಿಮ್ದು? BSc ಕಂಪ್ಯೂಟರ್ ಸೈನ್ಸ್. ಶಾಪುರದಿಂದ ಇಲ್ಲಿಗೆ ಬಂದಿದ್ರೆ ಈ ರೀತಿ ಕಾರ್ಯಕ್ರಮ ನಡೀತಾ ಇದೆ ಅಂತ ಒಂದು ಮಾಹಿತಿ ಪಡ್ಕೊಂಡು ಇಲ್ಲಿಗೆ ಬಂದಿದ್ದೀರಾ? ಹೌದು ಸರ್. ಏನ್ ಕೊಟ್ಟಿದ್ರಿ ಇವಾಗೆಲ್ಲ ನಿಮ್ದು? ನಂದು ಡೀಟೇಲ್ಸ್ ತಗೊಂಡಿದ್ದೀರಿ. ಆಫರ್ ಲೆಟರ್ ಕೊಟ್ಟಿದ್ರೆ ನೀವು ಇಲ್ವಾ? ಇನ್ನೂ ಇಲ್ಲ ಸರ್, ಅದು ಅಲ್ಲಿ ಮೇಲ್ಗಡೆ ತಗೋತಾರ? ಸರಿ ಸರಿ, ಥ್ಯಾಂಕ್ ಯು ಸರ್. ಮೋದಿ 75 ಉದ್ಯೋಗ ಮಹೋತ್ಸವನ ಆಯೋಜನೆ ಮಾಡಿದರೆ ಗುಲ್ಬರ್ಗ, ಬೀದರ್, ಯಾದಗಿರಿ, ಶಾಪುರ್, ಸುರ್ಪುರ್ ಅಲ್ಲಿನ ಯುವಕರು ಸಹ ಇಲ್ಲಿ ಬಂದಿದ್ದಾರೆ ಉದ್ಯೋಗಕ್ಕಾಗಿ. ಇಲ್ಲಿವರೆಗೂ ಒಂದು ಶಾಪುರದಿಂದ ಸಹ ನಮ್ಮ ಕರ್ನಾಟಕ ಚಾನಲ್ ಜೊತೆ ಒಂದು ಮಾತಾಡಿದ್ರೆ, ನಾವು ಶಾಪುರದಿಂದ ಬಂದಿದ್ದೀವಿ ಸರ್ ಒಂದು ಉದ್ಯೋಗ ಸಲುವಾಗಿ ಅಂತ. ಈಗ ಆಲ್ರೆಡಿ ಹೊರಗಡೆ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಇಲ್ಲಿ ಒಳಗಡೆ ಕಂಪ್ನಿಗಳಿಂದ ಇನ್ವಿಟೇಷನ್ ಪೂರ ಜಾಬ್ ರಿಸೀವರ್ ಕೊಡೋದು ಮತ್ತು ಆಫರ್ ಲೆಟರ್ ಕೊಡ್ತಾ ಇದ್ದಾರೆ ಇಲ್ಲಿ. ಆ ವಿಷಯವನ್ನು ಸಂಪೂರ್ಣವಾಗಿ ಮಾಹಿತಿ ಪಡೆಯೋದಕ್ಕೆ ಒಳಗಡೆ ಕಂಪ್ನಿಯವ್ರ ಜೊತೆ ಮಾತಾಡೋದಕ್ಕೆ ಒಳಗಡೆ ಹೋಗೋಣ ಬನ್ನಿ. ಏನ್ ಸರ್ ನಿಮ್ಮ ಹತ್ರ ಯಾವ್ಯಾವ ಕಂಪ್ನಿಗಳಿಂದ? ಏನ್ ಸರ್, ನಮ್ಮ ಹತ್ರ ಧಾರವಾಡ ಮತ್ತು ಬೆಂಗಳೂರು ಕಂಪ್ನಿ ಇದಾವ. ಧಾರವಾಡದಿಂದ ಟಾಟಾ ಮೋಟರ್ಸ್ ಬಾಡಿ ಸೊಲ್ಯೂಷನ್ ಇದೆ, ಬೆಂಗಳೂರಿಂದ ಕೋಕೋ ಕೋಲಾ ಕಂಪ್ನಿ ಇದೆ, ಸಾಸ್ಮೋಸ್ ಕಂಪ್ನಿ ಇದೆ. ನಾವು ಮೇಜರ್ ITI ಹುಡುಗರನ್ನ ತಗೊಂತೀವಿ. ITI ಮತ್ತೆ SSLC ಮತ್ತೆ ಡಿಗ್ರಿ, ಡಿಪ್ಲೊಮಾ. ಡಿಗ್ರಿದವ್ರಿಗೆ ಆಫೀಸ್ ವರ್ಕ್ ಇರುತ್ತೆ, ಡಿಪ್ಲೊಮಾದವರು ITIದವರಿಗೆಲ್ಲ ಆಪರೇಟರ್ ಲೆವೆಲ್ ಅಂತ ಇರುತ್ತೆ, ಎಂಟ್ರಿ ಲೆವೆಲ್ ಆಪರೇಟರ್. ಅವ್ರನ್ನ 1 ವರ್ಷ ಟ್ರೈನಿಂಗ್ ಆದ್ಮೇಲೆ ಅಲ್ಲೇ ಕಂಪ್ನಿ ಬೇಸಿಸ್ ಅಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಕಂಪ್ನಿಲಿ ಕಂಟಿನ್ಯೂ ಮಾಡ್ತೀವಿ. ಸರ್, 1 ವರ್ಷ ಟ್ರೈನಿಂಗ್ ಅಂದ್ರಲ್ಲ, ಟ್ರೈನಿಂಗ್ ಅಲ್ಲಿ ಅವ್ರಿಗೆ ಸಂಬಳ ಕೊಡ್ತೀರಾ? ಸಂಬಳ ಕೊಡ್ತೀವಿ ಸರ್. ಮೀನ್ಸ್ ರೀಸನ್ ವೈಸ್ ಬೇರೆ ಬೇರೆ ಇದೆ. ಧಾರವಾಡಿಗೆ 13,500 ಇಂತ ಫಿಕ್ಸ್ ಇದಾವೆ. ಆಮೇಲೆ ಬೆಂಗಳೂರಿಗೆ ಟ್ರೈನಿಂಗ್ ಇದ್ದಲ್ಲೇ. ಆಮೇಲೆ ಬೆಂಗಳೂರೆಲ್ಲ 16,500 ಸ್ಯಾಲರಿ ಇರುತ್ತೆ. ಮತ್ತೆ ಅಲ್ಲಿ ಕೆಲವೊಂದು ಎಲ್ಲ ನಮ್ಮ ಕಂಪ್ನಿಲಿ ಅಕಾಮಿಡೇಷನ್, ಫುಡ್ ಇರುತ್ತೆ. 2 ಟೈಮ್ ಕಂಪ್ನಿ ಫುಡ್ ಆಗುತ್ತೆ, 1 ಟೈಮ್ ಅವ್ರದ್ದು ಓನ್ ಇರುತ್ತೆ. ಸೊ ಅದಂತೂ ಇದೆ. ರೂಮ್ ಫೆಸಿಲಿಟಿ ನಾವು ಅಲ್ಲಿ ಮಾಡ್ಕೊಡ್ತೀವಿ, ಕಂಪ್ನಿಯಿಂದನೇ ಇರ್ತೈತಿ. ರೀಸನಬಲ್ ಪ್ರೈಸ್ ಅಲ್ಲಿ ರೂಮ್ ಫೆಸಿಲಿಟಿ ಇರುತ್ತೆ ನಮ್ಮ ಕಡೆ. ಥ್ಯಾಂಕ್ ಯು ಸರ್. ITI ಕ್ಯಾಂಡಿಡೇಟ್ ಮತ್ತೆ ಬೆಂಗಳೂರು ಬೇರೆ ರೀಸನ್ಗೆಲ್ಲ ಬೇರೆ ಇದೆ ಸರ್. ಟೋಟಲ್ ಇಷ್ಟು ಕಂಪ್ನಿ ಇದಾವೆ, ಬೇರೆ ಬೇರೆ ಲೊಕೇಶನ್ಗೆ ಓಪನಿಂಗ್ ಇದೆ ಸರ್. ಸರ್ ಎಸ್ ಸರ್, ಥ್ಯಾಂಕ್ ಯು. Okay, sir. So local, upcoming course is there. So we are hiring and hiring now. Okay. Once we opening item, you immediately can open. Okay. Let's see, sir. Hope you get some good candidates. Good. ಏನು ನಡೆದ್ರಿ? Okay. How many resumes have you got? Okay. Take the details and find out each level. ಆಕ್ಚುಲಿ ನಾವು ಬಂದಿರೋದು 4 ಕಂಪನಿನ ತಗೊಂಡ್ಬಿಟ್ಟು, ಕಂಪನಿ ಹೆಸರು ಚಕೋಟೆ, ಬಿಗ್ ಮಿಶ್ರಾ ಪೇಡ, ಟಾಟಾ ಎಲೆಕ್ಟ್ರಾನಿಕ್ಸ್, ಮಿಶ್ರಾ ಪೇಡ ಅಂತ. ಇದ್ರ ಜೊತೆಗೆ ಟಾಟಾ ಎಲೆಕ್ಟ್ರಾನಿಕ್ ಅಂತ ಬಂದಿದೆ. ಅದ್ರ ಜೊತೆಗೆ ಇನ್ನೊಂದು ಬಜಾಜ್ ಅರ್ತ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇದರಲ್ಲಿ 3 ಕಂಪನಿ ಏನಿದೆ ಅದು ಗುಲ್ಬರ್ಗಾಗೋಸ್ಕರ ಹೈರಿಂಗ್ ಮಾಡ್ತಾ ಇದೀವಿ. ಇನ್ನೊಂದು ಟಾಟಾ ಎಲೆಕ್ಟ್ರಾನಿಕ್ಸ್ ಏನ್ ಹೇಳ್ತಾ ಇದೀವಿ, ಬ್ಯಾಂಗ್ಳೂರ್ಗೋಸ್ಕರ ಹೈರ್ ಮಾಡ್ತಾ ಇದೀವಿ. ಸೊ ಓವರ್ ಆಲ್ ನಮ್ಗೆ 200 ಮ್ಯಾನ್ ಪವರ್ ಕ್ವಾಂಟಿಟಿ ಬೇಕಾಗಿದೆ. 200. ಅದರಲ್ಲಿ ITI ಕ್ಯಾಂಡಿಡೇಟ್ಸ್ ಬೇಕಾಗಿದ್ದಾರೆ, ಡಿಪ್ಲೊಮಾ, PUC ಮತ್ತು ಡಿಗ್ರಿ ಕ್ಯಾಂಡಿಡೇಟ್ ಬೇಕಾಗಿದ್ದಾರೆ. ಸರ್, ಸಂಬಳ ಯಾವ್ದು? ಏನು ನಮ್ಮ ಹತ್ರ ಗುಲ್ಬರ್ಗಾಗೋಸ್ಕರ ಸಂಬಳ ಸ್ಟಾರ್ಟ್ ಆಗೋದು 12,000 ರೂಪಾಯಿಲಿಂದ 15,000. ಅದೇ ಬ್ಯಾಂಗ್ಳೂರ್ಗೋಸ್ಕರ ಮಾಡ್ತಾರಂದ್ರೆ 14,000 ರೂಪಾಯಿಲಿಂದ 17,000 ರೂಪಾಯಿ ತಿಂಗಳ ಸಂಬಳವರೆಗೆ ಇರುತ್ತೆ. ಇವಾಗ ನೀವೊಂದು ತಗೋತಾ ಇದ್ರಿ ಸರ್, ಅವರಿಗೆ ಟ್ರೈನಿಂಗ್ ಬೇಸ್ ಮೇಲೆ ತಗೋತೀರಾ ಅಥವಾ ಎಂಪ್ಲಾಯ್ ಬೇಸ್ ಮೇಲೆ ತಗೋತೀರಾ? ಸ್ಟಾರ್ಟಿಂಗ್ ITI ಮತ್ತು ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ ಗೆ ಆಬ್ವಿಯಸ್ಲಿ ಟ್ರೈನಿಂಗ್ ಮೇಲೆ ತಗೋತೀವಿ. ಅದೇ PUC ಡಿಗ್ರಿ ಇದ್ದವರಿಗೆ ಅವರಿಗೆ ವೇರ್ ಹೌಸ್ ಮ್ಯಾನೇಜರ್ ಅಂತ ಇದೆ, ವೇರ್ ಹೌಸ್ ಸೂಪರ್ವೈಸರ್ ಗೋಸ್ಕರ ಇದೆ, ಬಿಗ್ ಮಿಶ್ರಾ ಮತ್ತು ಚಕೋಟೆಗೋಸ್ಕರ.
ಅಲ್ಲಿ ಅವರಿಗೆ ಡೈರೆಕ್ಟ್ ಎಂಪ್ಲಾಯ್ ಆಗಿನೇ ತಗೋತೀವಿ. ಸರ್ ಟ್ರೈನಿಂಗ್ ನಲ್ಲಿ ಏನ್ ಸಂಬಳ ಇರುತ್ತೆ ಮತ್ತು ಎಂಪ್ಲಾಯಿಗೆ ಏನ್ ಸಂಬಳ ಇರುತ್ತೆ? ಸ್ಟಾರ್ಟಿಂಗ್ ಟ್ರೈನಿಂಗ್ ಅಲ್ಲಿ ಫೀಮೇಲ್ಸ್ ಇದ್ರೆ ಅಂದ್ರೆ 14,000 ರೂಪಾಯಿಂದ 15,000 ರೂಪಾಯಿ ವಿತ್ 2 ಟೈಮ್ ಆಫ್ ಫುಡ್, ಅಕಾಮಿಡೇಷನ್, ಅವರಿಗೆ ರೂಮ್ ಎಲ್ಲ ಫೆಸಿಲಿಟಿ ನಾವೇ ಮಾಡಿ ಕೊಡ್ತೀವಿ. ಮತ್ತೆ ಮೇಲ್ ಇದ್ರೆ ಅಂತಂದ್ರೆ 2 ಟೈಮ್ ಫುಡ್, ಕ್ಯಾಬ್ ಫೆಸಿಲಿಟಿ ಕೊಡ್ತೀವಿ, ರೂಮ್ ವ್ಯವಸ್ಥೆ ಅವರಿಗೆ ನಾವು ಅಡ್ಜಸ್ಟ್ ಮಾಡಿ ಕೊಡ್ತೀವಿ. ಥ್ಯಾಂಕ್ ಯು ಸರ್, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ ಸರ್. ಏನ್ ಸರ್ ನಿಮ್ಮ ಹೆಸರು? ಹೆಸರು ಬಂದು ನಾಗೇಶ್ ಶೆಟ್ಟಿ ಅಂತ ಹೇಳಿ. ಹಾಂ ಸರ್. ಸರ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ಕಡೆಯಿಂದ ಇದ್ದೀನಿ. ಹಾಂ ಸರ್. ಇಲ್ಲಿ ಜಾಬ್ ಇದಿರೋದ್ರಿಂದ ಉದ್ಯೋಗ ಮೇಳ ಆಗೋದ್ರಿಂದ ಇಲ್ಲಿ ನಾವು ಸ್ಟ್ಯಾಂಡ್ ಹಾಕೊಂಡಿದ್ವಿ. ನಮ್ಮಲ್ಲಿ ಬಂದು ಜಾಬ್ಗೆ ಸ್ಟಾಫ್ಗಳನ್ನ ತಗೋತಾ ಇದ್ದೀವಿ. ಮಿನಿಮಮ್ PUC, ITI, JOC, ಕಾಮರ್ಸ್ ಓದಿರೋರು ಯಾರಾದರೂ ಇದ್ರೆ ಜಾಯ್ನ್ ಆಗ್ಬೋದು. ಹೌದಾ ಸರ್? ಇದು ಗ್ರಾಮೀಣ ಕೂಟ ಬ್ಯಾಂಕ್ ಸರ್? ಲಿಮಿಟೆಡ್ ಸರ್. ಏನ್ ಫೆಸಿಲಿಟಿ ಇರುತ್ತೆ ಸರ್ ನಿಮ್ದು? ನಮ್ಮಲ್ಲಿ ಫೆಸಿಲಿಟೀಸ್ ಬಂದು ಲೋನ್ಸ್ ಕೊಡ್ತೀವಿ. ಲೋನ್ಸ್ ಬಂದು ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಒಂದು ಗುಂಪುಗಳನ್ನ ಮಾಡಿಕೊಂಡು ಗುಂಪುಗಳಿಗೆ ಅವರ ಏನು ಉದ್ಯೋಗಕ್ಕಾಗಿ ಏನಾದರೂ ಅವಶ್ಯಕತೆ ಇದ್ರೆ ಸಾಲಗಳನ್ನ ಕೊಡ್ತೀವಿ. ಅದಲ್ಲದೆ ಅವರು ಏನಾದರೂ ಮನೆ ಕಟ್ತೀನಿ, ಮನೆ ರಿಪೇರಿ ಮಾಡ್ಕೊತೀನಿ ಅಥವಾ ಮನೆ ಮೇಲೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ಕೊತೀನಿ ಅಂದ್ರೆ ಅದಕ್ಕೂ ಕೂಡ ದೊಡ್ಡ ಮಟ್ಟದ ಸಾಲನ ಕೊಡ್ತೀವಿ. ನಾವು 1,000 ಇಂದ ಹಿಡಿದು 2.25 ಲಕ್ಷ ಗಂಟೆ ಸಾಲ ಕೊಡ್ತೀವಿ. ಸರ್ ನಿಮ್ಮ ಹತ್ರ ಇವಾಗ ಆಫರ್ ಲೆಟರ್ ಕೊಡ್ತಾ ಇದ್ದೀರಲ್ಲ, ಅವ್ರ ಕ್ವಾಲಿಫಿಕೇಶನ್ ಏನು ನೋಡ್ತಾ ಇದ್ದೀರಿ ಸರ್? ಮಿನಿಮಮ್ PUC, ITI, JOC, ಕಾಮರ್ಸ್ ಏನಾದ್ರು 10+2 ಆಗಿರ್ಬೇಕು. 10ನೇ ಕ್ಲಾಸ್ ಮೇಲೆ 2ನೇ ಕ್ಲಾಸ್ ಓದಿದ್ದಾರೆ ಅಂದ್ರೆ ನಾವು ಅವ್ರೊಂದು ಜಾಬ್ ಹೋಗ್ತೀವಿ. ಹೌದಾ? ಸರಿ ಸರ್. ಇವಾಗ ಆಫರ್ ಲೆಟರ್ ಕೊಡ್ತಿರಲ್ಲ ಸರ್, ನೀವು ಇಲ್ಲಿ ಬೆಂಗಳೂರಾ ಅಥವಾ ಇಲ್ಲಿಲ್ಲ ಲೋಕಲ್? ಲೋಕಲ್ ಆಫೀಸ್ಗಳಿದೆ. ಅವ್ರು ಕೆಲಸ ಮಾಡೋರು ಬಂದು ಬೇರೆ ಕಡೆಯವರು ಇರ್ತೀವಿ. ಲೋಕಲ್ ಆಫೀಸ್ ಇದೆ, ಗುಲ್ಬರ್ಗ ಇದೆ, ಬೀದರ್ ಇದೆ, ಶಾಪುರ ಇದೆ, ಹುಮ್ನಾಬಾದ್ ಇದೆ, ರಾಯಚೂರು ಇದೆ. ಈ ಸರೌಂಡಿಂಗ್ ಅವ್ರಿಗೆ ನಾವಿಲ್ಲಿ ಇವಾಗ ಎಷ್ಟು ಜನ ಕೊಟ್ಟರು ಸರ್ ಆಫರ್ ಲೆಟರ್? ಆಫರ್ ಲೆಟರ್ ಬಂದು ಒಂದು 10 ಮೆಂಬರ್ಸ್ ಕೊಟ್ಟಿದ್ದೀವಿ. 10 ಜನಕ್ಕೆ ಆಫರ್ ಲೆಟರ್ ಕೊಟ್ಟಿದ್ದೀವಿ. ಇವಾಗ ಜಸ್ಟ್ ಇಲ್ಲಿ ಯಾರಿಗೆ ಕೊಟ್ರೆ ಸರ್? ಈಗ ಜಸ್ಟ್ ಕೊಟ್ಟಿಲ್ಲ, ಇವ್ರು ಲೇಡಿ ಇದ್ದಾರೆ, ಕೆಲವು ಫೀಲ್ಡ್ ವರ್ಕ್ ತಗೊಳ್ತಾ ಇರೋದ್ರಿಂದ ಅವ್ರ ಜೊತೆ ಮಾತಾಡ್ತಾರೆ. ಅಂದ್ರೆ ಆಫರ್ ಲೆಟರ್ ಕೊಡ್ತೀರಿ ಸರ್? ಅವ್ರ ಜಾಬ್ ಇಂಟ್ರೆಸ್ಟ್ ಇದ್ರೆ ಕೊಡ್ತೀವಿ. ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಮಾಡೋದಕ್ಕೆ? ಅವ್ರು ಬೇರೆ ಬೆಂಗಳೂರು ಕಡೆ ಮತ್ತೆ ಧಾರವಾಡ ಆ ಕಡೆ ಈ ಕಡೆ ಹಾಕೋ ನಿಮ್ಗೆ? ಇಲ್ಲ, ಲೋಕಲ್ಲೇ ಕೊಡ್ತೀವಿ. ಅಂದ್ರೆ ಅವ್ರು ಎಲ್ಲಿನವರು ಅಲ್ಲೇ ಲೋಕಲ್ ಕೂಡ ಸೌಲಭ್ಯ ಮಾಡ್ತೀರಿ ಸರ್? ಸರಿ ಸರ್. ನಾನು ಮಾತ್ರ ಮೈಸೂರಲ್ಲಿ ಇದ್ದೀನಿ. ಹೌದು ಸರ್. ಇಲ್ಲ ಸರ್, ಲೇಡೀಸ್ ಆದ್ರೆ ಬೇರೆ ಬೆಂಗಳೂರು ಧಾರವಾಡ ಕಡೆ ಹೋಗ್ಬೇಕಾದ್ರೆ ಸಮಸ್ಯೆ ಆಗುತ್ತೆ. ಇಲ್ಲ ಹುಡುಗರು ಆದ್ರೆ ಈಗ ನಾವು ತಗೋತಿರೋದು ಬೇಸಿಕ್ R1 ಲೆವೆಲ್ ಅಂತ ತಗೋತಾ ಇದೀವಿ. ರಿಲೇಶನ್ಶಿಪ್ ಆಫೀಸರ್ ಅಂತ ಆ ಲೆವೆಲ್ಗೆಲ್ಲ ಲೋಕಲ್ ಫೀಲ್ಡ್ ಇಟ್ಕೊಡ್ತಾರೆ ಪೋಸ್ಟ್. ಹೈಯರ್ ಪೋಸ್ಟ್ಗಳಿದ್ರೆ ಲೋಕಲ್ ಕೊಡಕ್ ಆಗಲ್ಲ, ಸೊ ಬೇರೆ ಕಡೆ ಕೊಡ್ತಾರೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ಮೋಟರ್ಸ್ PVT LTD ಗುಲ್ಬರ್ಗ, ಬೀದರ್, ಯಾದಗಿರಿ ಇಲ್ಲಿ ಒಂದು ನೇಮಕಾತಿಯ ಯುವಕರೆಲ್ಲ ಬಂದಿದ್ದಾರೆ. ಏನೇನು ಅವ್ರ ಪ್ರೊಸೀಜರ್ ಇದೆ, ಯಾವ ಕ್ವಾಲಿಫಿಕೇಶನ್ ನೋಡ್ತಾ ಇದ್ದಾರೆ ಅಂತ ಅವ್ರ ಬಗ್ಗೆ ಕೇಳೋಣ ಸಂಪೂರ್ಣವಾಗಿ. ಸರ್ ನಿಮ್ಮ ಹೆಸರು ಸರ್? ನಮಸ್ಕಾರ, ನನ್ನ ಹೆಸರು ಅಂಕುಶ್ ಅಂತ. ನಾವುಡಿ ಮೋಟರ್ಸ್ ಹೆಚ್ಚಾಗಿ ವರ್ಕ್ ಮಾಡ್ತಿದ್ವಿ. ನಮ್ಮ ಕಂಪನಿ ನಾವುಡಿ ಮೋಟರ್ಸ್. ನಮ್ಮ ಹತ್ರ ಬಹಳಷ್ಟು 100ಕ್ಕಿಂತ ಹೆಚ್ಚು ಏಜೆನ್ಸೀಸ್ ಇದಾವೆ. ನಮ್ಮ ಕಡೆ ನೋಡಿ ಸೇಲ್ಸ್, ಟೆಲಿಕಾಲರ್, ಇನ್ಶೂರೆನ್ಸ್ ಆ ಥರ ಜಾಬ್ ಹೋಗ್ತಿದೆ. ಸೊ ನಾವು ಎಕ್ಸ್ಪೀರಿಯನ್ಸಸ್, ಸ್ವಲ್ಪ ನಾಲೆಜ್, ಬೇಸಿಕ್ ನಾಲೆಜ್ ಇರೋದು ನಾವು ತಗೋತೀವಿ. ಸೊ ನಮ್ಮ ಕಡೆ ಇಂಡಕ್ಷನ್ ಟ್ರೈನಿಂಗ್ ಕೊಡ್ತಾರೆ. ಸೊ ಸ್ವಲ್ಪ MTCS ಯಾರೇನು ಇಂಟ್ರೆಸ್ಟೆಡ್ ಇದ್ದಾರೆ ಕ್ಯಾಂಡಿಡೇಟ್ಸ್ ಆ ಥರ ಬಂದರೆ ಸೊ ನಾವು ಟ್ರೈನಿಂಗ್ ಕೊಟ್ಟು ಜಾಬ್ ಪ್ರೊವೈಡ್ ಮಾಡ್ತೀವಿ. PSI PF ಕೊಡ್ತೀವಿ, PSI PF ಬೆನಿಫಿಟ್ಸ್ ಕೊಡ್ತಾರೆ. ಎಷ್ಟು ವೇಕೆನ್ಸಿ ಕರೆಯುವ ಸರ್? 30+ ವೇಕೆನ್ಸೀಸ್ ಇದೆ. ಬರೀ ಗುಲ್ಬರ್ಗ ಅಷ್ಟೇ ಸರ್? ಗುಲ್ಬರ್ಗ ಕಲಬುರಗಿಯಲ್ಲೂ ಇದೆ, ಬೀದರಲ್ಲೂ ಇದೆ, ಯಾದಗಿರಿ, ಬಸವಪುರ ಮತ್ತು ಜೇವರ್ಗಿ. ಸರ್ ಇವಾಗ ಎಷ್ಟು ಜನಕ್ಕೆ ನೇಮಕಾತಿ ಮಾಡ್ಕೊಂಡಿದ್ರೆ? ಇವಾಗ ಇಲ್ಲಿ 12+ ಶಾರ್ಟ್ ಲಿಸ್ಟ್ ಮಾಡ್ಬೇಕಂತ ಇದೆ. ಶಾರ್ಟ್ ಲಿಸ್ಟ್ ಮಾಡಿದ್ರೆ ಇನ್ನೊಂದು ರೌಂಡ್ ಇರುತ್ತೆ ಅಲ್ಲೇ ಫೈನಲ್ ಇಂಟರ್ವ್ಯೂ ಆಗುತ್ತೆ. ಇವಾಗ ಸರ್ ನೀವು ನೇಮಕಾತಿ ಮಾಡ್ಕೊಂಡ್ಮೇಲೆ ಟ್ರೈನಿಂಗ್ ಅಂತ ತಗೋತೀರಾ ಅಥವಾ ಎಂಪ್ಲಾಯ್ ಅಂತ ತಗೊಂಡ್ಬಿಡ್ತೀರಾ? ಡಿಪೆಂಡ್ ಆಗುತ್ತೆ. ಅವ್ರದ್ದು ಫ್ರೆಶರ್ ಇದಾರ, ಎಕ್ಸ್ಪೀರಿಯನ್ಸ್ ಇದಾರ. ಸೊ ಫ್ರೆಶರ್ ಇದ್ರೆ ಆಸ್ ಎ ಇಂಟರ್ನ್ಶಿಪ್ ಒಂದು 3 ಮಂತ್ಸ್ ಪ್ರೊಫೆಷನ್ ಪೀರಿಯಡ್ ಟ್ರೈನಿಂಗ್ ಅಲ್ಲಿ ನಮಗೆಲ್ಲ ಪ್ರಾಡಕ್ಟ್ ನಾಲೆಜ್, ಫೀಲ್ಡ್ ವಿಸಿಟ್ ಎಲ್ಲ ಕೊಟ್ಟು ಪ್ಲಸ್ ಅವರಿಗೆ ಇಂಟರ್ನ್ಶಿಪ್ ಸ್ಟೈಫಂಡ್ ಕೊಡ್ತೀವಿ. ಸೊ ಅದ್ರ ಮೇಲೆ 3 ಮಂತ್ಸ್ ಆದ್ಮೇಲೆ ಅವರೆಲ್ಲ ಪ್ರೊಫೆಷನಲಿ ಟ್ರೈನ್ ಆದ್ಮೇಲೆ ಅವ್ರಿಗೆ ಇನ್ಸೆಂಟಿವ್ಸ್ ಸ್ಟಾರ್ಟ್ ಮಾಡ್ತೀವಿ. ನಾವು ನೋಡ್ಬೋದು ಇವತ್ತಿನ ದಿವಸ ಮೋದಿ ರೋಜ್ಗಾರ್ ಮಹೋತ್ಸವ, ಮೋದಿ ಅವರು 75ನೇ ಹುಟ್ಟುಹಬ್ಬದ ಇವತ್ತಿನ ದಿವಸ ನರೇಂದ್ರ ಮೋದಿಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿ ಈ
ಈ ಒಂದು ನಮ್ಮ ಜಾಬ್ ಫೇರ್ ತಾವು ನೋಡ್ಬೋದು ಆಲ್ರೆಡಿ 3500 ರಿಜಿಸ್ಟ್ರೇಷನ್ ಆಗಿದೆ. 1000 ವಾಕಿನ್ ಬಂದೆ. 4500 ಜನ ಪೂರ ಕಲಬುರಗಿ ಜಿಲ್ಲೆಲಿಂದ ಎಲ್ಲ ಯುವಕರು ಮತ್ತು ಯುವತಿಯರು ಬಂದು ಇವತ್ತಿನ ದಿವಸ ಏನು ಉತ್ಸಾಹದಿಂದ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರ. ಎಲ್ಲ ಕಂಪ್ನಿಯವರು ಬಹಳ ಒಂದು ಒಳ್ಳೆಯದೊಂದು ವಿಚಾರದಿಂದ ನಡೆದಿದೆ ಇವತ್ತು ಇಂಟರ್ವ್ಯೂ. ಮತ್ತು ನಂಗೆ 100% ಗ್ಯಾರಂಟಿ ಅದ 500 ಮ್ಯಾಗ ಇವತ್ತಿನ ದಿವಸ ಅವರಿಗೆ ನೌಕರಿ ಸಿಗ್ತದ, ಜಾಬ್ ಆಗ್ತದ ಅಂತೇಳಿ ಇವತ್ತಿನ ದಿವಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶ ಸಲಕ್ಕೆ ಏನು ಸೇವಾ ಮಾಡ್ಲತ್ತಾರ. ನಾನು ಇವತ್ತು ಕಲಬುರಗಿನಾಗ ಅವ್ರ ಬರ್ಡೇ ನಿಮಿತ್ತ ಒಂದು ಸಣ್ಣ ಸೇವಾ ಮಾಡಿ ನಮ್ಮ ಯುವಕರಿಗೆ ಏನೋ ಒಂದು ಒಳ್ಳೆಯದೊಂದು ದಾರಿ ತೋರಿಸಂಗೆ ಏನು ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಭಾಳ ತೃಪ್ತಿ, ಭಾಳ ತುಂಬ ಖುಷಿ ಇದೆ. ತಾವು ನೋಡ್ಬೋದು ವಿಡಿಯೋನಾಗ ಇಷ್ಟು ರಶ್ ಈ ಥರ ಎಲ್ಲೂ ಆಗಿಲ್ಲ ಅಂತೇಳಿ ಜನ ಹೇಳ್ತಾ ಇದ್ದಾರೆ, ಕಂಪ್ನಿದವ್ರು ಹೇಳ್ತಾ ಇದ್ದಾರೆ, ಕಂಪ್ನಿಯವ್ರು ಹೇಳ್ತಾ ಇದ್ದಾರೆ ಸರ್ ಮುಂದೂ ಈ ಥರ ನೀವು ನಮ್ಮ ಕೂಡ ಟೈಅಪ್ ಮಾಡಿರಿ, ಇಲ್ಲೆಲ್ಲ ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ, ಕಮ್ಯುನಿಕೇಶನ್ ಕರೆಕ್ಟ್ ಆಗ್ತಾ ಇಲ್ಲ, ನಮಗೆ ಬೇಕಾದಾಗ ಅವ್ರು ಬರಲ್ಲ, ಅವ್ರಿಗೆ ಬೇಕಾದಾಗ ನಾವು ಸಿಗಲ್ಲ. ಒಂದು ಒಳ್ಳೆ ರೀತಿಯಿಂದ ಇದು ಒಂದು ಯಶಸ್ವಿ ಆಗ್ತಾ ಇದೆ. ಮೋದಿಜಿ ಅವರಿಗೆ ನಮ್ಮ ಕಡೆದು ಇವತ್ತೊಂದು ಇದೊಂದು ಬರ್ಡೇ ಗಿಫ್ಟ್ ಸರ್. ಆಫರ್ ಲೆಟರ್ಸ್ ಟೋಟಲ್ 500 ಮ್ಯಾಗ ಆಗ್ತದೆ. ಸೊ ಇನ್ನ ಕೌಂಟಿಂಗ್ ನಡೆದಿದೆ. ಈಗ ತಾನೇ ರಿಪೋರ್ಟ್ ತೊಗೊಂಡಿದ್ದೆವು, 400 ಜನ ಸೆಲೆಕ್ಟ್ ಆಗ್ಯಾರ ಅಂತೇಳಿ. ಸಾಯಂಕಾಲವರೆಗೆ ಇದು ಹೆಚ್ಚಿಗೆ ಸಂಖ್ಯೆ ಆಗ್ತದ. ನಾವೊಂದು ಪ್ರೆಸ್ ನೋಟ್ ರಿಲೀಸ್ ಮಾಡ್ತೀನಿ, ಎಷ್ಟು ಜನ ಆಗ್ಯದ, ಯಾರಿಗೆ ಆಗಿಲ್ಲ ಅವ್ರಿಗೆ ನಿರಾಶೆ ಆಗ್ಬಾರ್ದು ಅಂತ ಹೇಳ್ತೀನಿ. 100% ನಿಮ್ ಕೂಡ ಟಚ್ನಾಗ ಇದ್ದು ನಿಮ್ ಡೇಟಾ ತಗೊಂಡು ಬೇರೆ ಕಂಪ್ನಿ ಸಿಗಂಗ ನಿಮ್ ಸಂಘಟ ಇರ್ತೀವಿ ಅಂತೇಳಿ ಆಶ್ವಾಸನೆ ಕೊಡ್ತೀನಿ. ಇವತ್ತಿನ ದಿವಸ ನಮ್ಮ ನಾಯಕರಾದ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬ ಅಂಗವಾಗಿ ನಮ್ಮ ಅಧ್ಯಕ್ಷರಾದ ಚಂದು ಪಾಟೀಲ್ ಸರ್ ಅವರು ಇವತ್ತಿನ ಉದ್ಯೋಗ ಮೇಳ ಮಾಡಿದ್ದಾರೆ. ಇಡೀ ಗುಲ್ಬರ್ಗಕ್ಕೆ ಇದು ಹೆಮ್ಮೆ ತರುವಂಥ ವಿಷಯ. ಯಾಕಂದರೆ ಸರ್ಕಾರದಲ್ಲಿ ಅವರು ಭಾಳಷ್ಟು ಸಾರಿ ಮಾಡಿದರು, ದರ್ಗಾ ಕಡೆ ಮಾಡಿದ್ರು, ಎನ್ ವಿ ಗ್ರೌಂಡ್ದಾಗ ಮಾಡಿದ್ರು, ಬಟ್ ಯಾವ ಸಕ್ಸಸ್ ಆಗಿಲ್ಲ. ನಾನು ಭಾಳ ಜನ ಕಡೆ ನೋಡಿದೆವು, ಬಟ್ ಯಾವುದೇ ರೀತಿಯಾದಂಥ ಯಾವ ಸಕ್ಸಸ್ ಕಾರ್ಯಕ್ರಮ ಆಗಿಲ್ಲ. ಗೌರ್ಮೆಂಟ್ ಕಾರ್ಯಕ್ರಮ ಇದ್ದರೂ ಕೂಡ ಇವರು ಸ್ವತಃ ತಂದೆ ಆದಂಥ ನಮ್ಮ ಕಲಬುರಗಿಯಲ್ಲಿ ಏನು ಮಾಡ್ಬೇಕಂತಂದರೆ ಇಂಥ ಲೀಡರ್ ಬೇಕು. ಯಾಕಂದ್ರೆ ಏನು ಮಾಡಬೇಕು ಏನಿಲ್ಲ, ಮುಂದೆ ಯುವಕರಿಗೆ ಏನು ಬೇಕಾಗಿದೆ ಅಂತ ಯೋಚನೆ ಮಾಡಿ ಇವ್ರೇನು ಇವತ್ತಿನ ದಿವಸ ಕಾರ್ಯಕ್ರಮ ಇಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲ ಗುಲ್ಬರ್ಗದಿಂದ ನಮ್ಮ ಮತ್ತಿಂದ ಎಲ್ಲರೂ ಧನ್ಯವಾದ ಹೇಳ್ತೀನಿ ಫಸ್ಟ್ ಮತ್ತಿಂದ. ಅದೇ ರೀತಿಯಾದಂಥ ಇವತ್ತು ಗುಲ್ಬರ್ಗ ಜನತೆ ಎಲ್ಲ ಯುವಕರೇನಿದ್ದಾರೆ ಇವತ್ತು ಸಾಕಷ್ಟು. ಈಗ ನಾವು ಇಲ್ಲೇ ಕುಂತಲ್ಲೇ ಒಂದು 2 ತಾಸು ಆಯಿತು. ಸಾಕಷ್ಟು ಜನ ನೋಡ್ತಾ ಇದ್ದೀನಿ. ಕಮಸ್ ಕಮ್ಮಿ ಇಲ್ಲ ಅಂದ್ರೆ 400-500 ಜನ. ಸಾಯಂಕಾಲ ತನಕ 1000 ಮಂದಿ ಆಗ್ತಾರೆ ಅಂತೇಳಿ ನಮ್ಗೆ ಯಕೀನದ. 100% 1000 ಮಂದಿಗೆ ಒಂದು ನೌಕರಿ ಏನ್ರೆ 1000 ಮಂದಿಗೆ ಉದ್ಯೋಗ ಸಿಕ್ತಪ್ಪ ಅಂದ್ರೆ ಇದಕ್ಕಿಂತ ದೊಡ್ಡದು ಗಿಫ್ಟ್ ನರೇಂದ್ರ ಮೋದಿ ಅವರಿಗೆ ಸಿಗಲ್ಲ. ಇವತ್ತು ಧನ್ಯವಾದಗಳು ಹೇಳ್ತೀನಿ ನಮ್ಮ ಅಧ್ಯಕ್ಷರಿಗೆ, ಇಲ್ಲೇ ಇದ್ದಾರೆ, ಅವ್ರಿಗೆ ಮನಸ್ಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಒಂದು 2-3 ತಿಂಗಳಿಂದ ಒಂದು ಯೋಜನೆ ಮಾಡ್ಬೇಕಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ನಂಗೆ ಹೆಮ್ಮೆ ಅನಿಸ್ತದೆ. ಇವತ್ತಿನ ದಿವಸ ನಮ್ಮ ಸಾಹೇಬರು ಅವರೊಬ್ಬರ ಅಭಿಮಾನಿ, ಅವರ ಅನುಯಾಯಿ ಮತ್ತು ಅವರೊಬ್ಬ ಕಾರ್ಯಕರ್ತನಾಗಿ ಇವತ್ತು ಅವ್ರ ತಮ್ಮನಾಗಿ ನಾನು ಏನು ಹೆಮ್ಮೆ ಪಡ್ತೀನಿ. ಇಂಥ ನಾಯಕರ ಕೆಳಗೆ ಅವ್ರ ಕೆಳಗೆ ಕೆಲಸ ಮಾಡ್ತೀನಪ್ಪ ಅಂದ್ರೆ ನಂಗೆ ಭಾಳ ಇವತ್ತು ಕೆಳಗೆ ಕುಂತ ಒಂದು 2 ಜನ ಅವ್ರು ಸ್ವಾಭಾವಿಕ ನುಡಿ ಹೇಳಿದ್ರು. ಏನು ಹೇಳಿದ್ರಪ್ಪ ಅಂದ್ರೆ ಯಾರು ಕೊಡ್ತಾರೆ ಈಗಿನ ಜಮಾನದಾಗ ರೀ, ಕರೆಸಿ ಉಳ್ಳು ಕೊಟ್ಟು ನೌಕರಿ ಕೊಡಿಸ್ಲತ್ತಾರ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.